ಸಮಾಜದಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ಎಲ್ರಿಗೂ ನಮಸ್ತೆ. ನಾನು ಮಂಗಳೂರಿಂದ ಸ್ವರೂಪ ಅಧ್ಯಯನ ಕೇಂದ್ರದಿಂದ ಸಂಸ್ಥೆಯಿಂದ ಬಂದದ್ದು. ನಾನು ಆದಿಸ್ವರೂಪ ಅಂತ, ಇವನು ಅನ್ವೇಷ್ ಅಂಬೇಕಲ್ಲು. ನಾವು ಮಾತ್ರ ಮಂಗಳೂರಿಂದ ಬಂದದಲ್ಲ, ಒಂದು ಟಾಸ್ಕ್ ತಕೊಂಡು ಬಂದೇವೆ ಮಜ್ಜೆ ಟಾಕೀಸ್ ಮನೆಗೆ. ಟಾಸ್ಕ್ ಅಲ್ಲಿ ಬರ್ಲಾ? ಬಂದು ಹೇಳ್ತೇನೆ. ಸೊ ನಮ್ಮದು ಸ್ವರೂಪಾಧ್ಯಯನ ಕೇಂದ್ರ ಅದೊಂದು ನಾನ್ ಫಾರ್ಮಲ್ ಎಜುಕೇಷನ್ ಸೆಂಟರ್. ಅಲ್ಲಿ ಏನಂದರೆ ನಾವು ಅಥೆಂಟಿಕ್ ಆಗಿ ವಿಶೇಷವಾಗಿ ಕೆಲವು ಕೋಡ್ ಲ್ಯಾಂಗ್ವೇಜನ್ನು ಮಾಡ್ಕೊಂಡಿದ್ದೇವೆ, ನಮಗೆ ಅರ್ಥ ಆಗುವ ಭಾಷೆ. ಆರಾಮ್ಸೆ ನಿಮಗೆಲ್ಲ ಅರ್ಥ ಆಗಿ ಕೇಳೋದಾದ್ರೆ ಯೋಗರಾಜ್ ಭಟ್ರು ಸರ್ ಬರ್ದದ್ದು ಅವರಿಗೆ ಮಾತ್ರ ಡಿಕೋಡ್ ಮಾಡ್ಲಿಕ್ಕೆ ಆಗುದಲ್ಲ, ಹಾಗೆ ಇದು ನಮ್ಮದೊಂದು ಭಾಷೆ ಉಂಟು, ನಮಗೆ ಮಾತ್ರ ಡಿಕೋಡ್ ಮಾಡ್ಲಿಕ್ಕೆ ಆಗುದು. ಸೊ ಏನಂದ್ರೆ ನನಗೆಲ್ಲ ಇವನಿಗೆ ಕಿವಿಯಲ್ಲಿ ಎಂತ ಬೇಕಾದ್ರೂ ಒಂದು ಹೆಸರು ಹೇಳಿ, ಸೊ ನಾ ಒಂದು ಕೋಡ್ ಎಲ್ಲ ಮಾಡಿ ತೋರಿಸ್ತೇನೆ. ಎಂತೆಲ್ಲ ಭಾಷೆ ಉಂಟಂದ್ರೆ ಕಣ್ಣಲ್ಲಿ ಬೇಕಾದ್ರೂ ಮಾತಾಡ್ತೇವೆ, ಚಪ್ಪಾಳೆ ಹೊಡೆದು ಮಾತಾಡ್ತೇವೆ, ಆಮೇಲೆ ಇನ್ನೊಂದು ಸಂಕೇತ ಭಾಷೆ ಅಂತ ನಾವೇ ಮಾಡ್ಕೊಂಡಿರೋದಿದೆ. ಸೊ ಏನಾದ್ರು ಒಂದು ಹೇಳ್ತೀರಾ? ನಂಗೆ ಇಲ್ಲ ಇವನಿಗೆ. ಒಂದ್ ಕೆಲಸ ಮಾಡೋಣ, ಇದು ಹೇಳಿದ್ರೆ ಅದು ಕರೆಕ್ಟ್ ಕನ್ವೆ ಆಗಲ್ಲ. ಒಂದು ಬೋರ್ಡ್ ಏನಾದ್ರು ಕೊಡ್ರ? ಓಕೆ, ನಿಮ್ಮ ಇಲ್ಲಿ ನಾನು ಇಲ್ಲಿ ಬರಿತೀನಿ, ಅದನ್ನ ನೋಡ್ಕೊಂಡು ಅವ್ನು ಕನ್ವೆ ಮಾಡ್ಬೇಕು, ಅವ್ನು ಹೇಳ್ಬೇಕು. ಮ್ಯಾಚ್ ಆದ್ರೆ ವಿನ್ನು, ಇಲ್ಲ ಅಂದ್ರೆ ಟುಯ್ಯ. ಗ್ರೀಷ್ಮ ಕಣ್ಣು ಭಾಷೆ. ಎಲ್ಲಿದ್ದೆ ಇಲ್ಲಿ ತನಕ. ಬಟ್ರೆ ಈ ಸೈನ್ ಲ್ಯಾಂಗ್ವೇಜ್ ಈ ವಯಸ್ಸಿಗೆ ಸರಿ. ನಾವೇನಾದ್ರೂ ಹಿಂಗೆ ಅಂದ್ರೆ ನೀವು ಸಹ ಬನ್ನಿ ಸರ್ ಒಮ್ಮೆ ಸಿಲೆಬಸ್ ಕಲೀಲಿಕ್ಕೆ. ನಮ್ಮ ಮಜಾ ಟಾಕೀಸ್ ಚೆನ್ನಾಗಿ ನಡೀತಾ ಇದೆ. ನೀವು ಮಾತ್ರ ಏನ್ ಮಾಡೋದು, ನಮ್ಗೇನ್ ಬರಲ್ಲ ಅನ್ಕೊಂಡಿದ್ದೀರಾ? ಬಟ್ರೆ ಸೈನ್ ಲ್ಯಾಂಗ್ವೇಜ್ ಮಾಡ್ರಿ. ಬ್ಯಾಕಪ್ ಆದ್ಮೇಲೆ ಪಾರ್ಟಿಯಲ್ಲಿ ನಾವು ಬರುತ್ತೆ, ನಿಮ್ಗೆ ಮಾತ್ರ ಆಗುದು. ಇವಾಗ ಬೋರ್ಡ್ ಬೇಕಲ್ವಾ? ಬರ್ಲಿ ಬೋರ್ಡು. ನೀನ್ ಎಕ್ಸಾಮ್ 3 ಅವರ್ ಕೊಡ್ತಾರ 1 ಅವರ್ ಕೊಡ್ತಾರ? ಅದು ಆಕ್ಚುಲಿ ನಾನು ಹಾಗೆ ಮಾಡಿದ್ದೆ, ಅಂದ್ರೆ 9th ಅಲ್ಲಿ ಇರುವಾಗ ನಮ್ಗೆ 2 ಕೇಳಿ ಬರೀಲಿಕ್ಕೆ ಇರ್ತದೆ, ಹಾಗೆ ಬೇಗ ಮುಗ್ದು ಹೋಗ್ತದೆ ಆರಾಮ. ಇನ್ನೊಂದು ಸ್ಟೈಲ್ ಬರ್ದು ತೋರಿಸ್ತೇನೆ, ಮಿರರ್ ಅಂತ. ಇದು ಯೂನಿ ಡೈರೆಕ್ಷನ್ ಅಂತ ನಾನೇ ಹೆಸರು ಇಟ್ಕೊಂಡಿದ್ದೇನೆ, ಒಂದು 10-20 ಸ್ಟೈಲ್ ಬರೀ. ಇಟ್ಕೊಳಮ್ಮ, ನೀನ್ ಏನ್ ಬೇಕಂದ್ರೆ ಇಟ್ಕೋಬಹುದು, ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಮಾಡ್ಬಿಡಿ ಅಮ್ಮ. ಅಲ್ಲ, 2 ಕೈಯಲ್ಲಿ ಬರಿಬಹುದು, ತಲೆ ಒಂದೇ ತಾನೆ. ಅದೇ, ನಮ್ಗೆ ಅದು ಇಲ್ಲ. ಉಲ್ಟಾ ಬರಿತಾ ಇದಾರ ಮಿರರು? ವಾವ್, ಏನಿದು? ಅಲ್ಲ, ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ. ಅವರು ಸ್ವರೂಪ ಸಂಸ್ಥೆಯ ಡೈರೆಕ್ಟರ್ ಮತ್ತೆ ಪ್ರಿನ್ಸಿಪಲ್. ನಮಸ್ತೆ. ಸಾಕಾಗಿದೆ. ಎಷ್ಟು ಜನ ಮಕ್ಕಳಿದ್ದಾರೆ ಇದನ್ನ ಕಲಿತಾ ಇರೋರು? ಆಕ್ಚುಲಿ ಲಾಸ್ಟ್ ಇಯರ್ ಅಂದ್ರೆ ತುಂಬಾ ಸ್ಟೂಡೆಂಟ್ಸ್ ಹೋಗಿದ್ದಾರೆ, ಒಂದು 60 ಇದ್ರು. ಅಂದ್ರೆ ಸ್ಟಡಿ ಮಾಡಿ ಹೋದವರು, ಹಾಗೆ ಕಂಪ್ಲೀಟ್ ಮಾಡಿದ್ದಾರೆ. 60 ಎಲ್ಲ ಅಷ್ಟೇ ತಗೊಳ್ತೇವೆ, ಈಗ ಒಂದು 15 ಎಲ್ಲ ಹಾಗೆ ಇದ್ದೇವೆ. ತುಂಬಾ ಯೂನಿಕ್ ಆಗಿದೆ, ವೆರಿ ನೈಸ್. ಅಂದ್ರೆ ನಾವು ಸ್ಟಡಿ ಎಲ್ಲ ಮತ್ತೆ ಇಟ್ಕೊಳ್ತೇವೆ, ಉಳಿದ ಟೈಮ್ ಎಲ್ಲ ಟ್ಯಾಲೆಂಟಿಗೆ. ಸೊ ಹೀಗೆ ಚುರುಕಾಗ್ಲಿಕ್ಕೆ, ಗಮ್ಮತ್ ಮಾಡೋದು, ಎಂಜಾಯ್ ಮಾಡೋದು. ನಾನು ಇವಾಗ ಒಂದು ಮಾಡ್ತೀನಿ, ಅದನ್ನ ಗೆಸ್ ಮಾಡು. ನೀ ಬಾ, ನಾವು ಚಂದ ಮಾಡಿ ತಿಂದು ಮತ್ತೆ ನಮಗೆ ತುಂಬಾ ಖುಷಿ ಆಯ್ತು.
ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು